ಜೊಯ್ಡಾ ತಾಲೂಕಿನ ಮುಡಿಯೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾಡು ನುಡಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊಯ್ಡಾ ತಾಲೂಕಿನ ಮುಡಿಯೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾಡು ನುಡಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗೌಡ, ಕನ್ನಡ ಭಾಷೆ ಇಂದು ಬೆಳೆಯುತ್ತಿದೆ. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿ ಶಾಲೆಯ ಮಕ್ಕಳು ಮಾತೃಭಾಷೆ ಕೊಂಕಣಿ ಮರಾಠಿಯಾಗಿದ್ರೂ ಕೂಡ ಕನ್ನಡ ಕಲಿಕೆಗೆ ತುಂಬಾ ಉತ್ಸಾಹ ತೋರುತ್ತಿದ್ದಾರೆ. ಇದು ನಮ್ಮ ಗ್ರಾಮೀಣ ಶಿಕ್ಷಕರಿಂದಾದ ಕಲಿಕೆಯ ಪ್ರಭಾವವಾಗಿದೆ. ಗ್ರಾಮೀಣ ಶಿಕ್ಷಕರೇ ನಿಜವಾದ ಕನ್ನಡದ ಕಟ್ಟಾಳುಗಳು ಎಂದು ಹೇಳಿದ್ರು. ಕನ್ನಡದ ದೊಡ್ಡ ಆಸ್ತಿ ಅಂದ್ರೆ ಶಿಕ್ಷಕರುಗಳೇ. ಯಾಕೆಂದ್ರೆ ಈ ನಮ್ಮ ಈ ಕೊಂಕಣಿ ಭಾಷೆಯಲ್ಲಿ ಕನ್ನಡ ಈಗ ಇಷ್ಟು ಹುಡುಗರು ಎಷ್ಟು ಚಂದ ಮಾತಾಡ್ತಾರೆ ಅಂದ್ರೆ ನನಗೂ ಕೂಡ ಕೆಲವೊಬ್ಬರು ಹುಡುಗರು ಕನ್ನಡ ಮಾತಾಡೋದು ಇದೆಯಲ್ಲ, ಅದು ಅಷ್ಟು ಒಳ್ಳೆ ರೀತಿ ಕನ್ನಡ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕಿಂತ ಎಷ್ಟು ಒಳ್ಳೆ ಉತ್ತಮವಾಗಿ ಅದು ಕನ್ನಡ ಭಾಷೆಯನ್ನ ಮಾತಾಡ್ತಾರಲ್ಲ, ಅದು ಕನ್ನಡ ಬೆಳೆಯಲಿಕ್ಕೆ ದೊಡ್ಡ ಕಾರಣ ಆಗಿದೆ. ಬಳಿಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಾಂಡುರಂಗ್ ಪಟಗಾರ್ ಮಾತನಾಡಿ, ಮಕ್ಕಳು ನಮ್ಮ ಕನ್ನಡದ ಆಸ್ತಿ. ಮಕ್ಕಳಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಪ್ರೀತಿಯನ್ನು ಬೆಳೆಸುವ ಮೂಲಕ ಕನ್ನಡ ಕಟ್ಟುವ ಕಾರ್ಯ ನಮ್ಮಿಂದ ಆಗಬೇಕಾಗಿದೆ. ಈ ಕೆಲಸವನ್ನು ಸಾಹಿತ್ಯ ಪರಿಷತ್ತು ಮಾಡುತ್ತಿದ್ದು, ಪಾಲಕರು ಶಿಕ್ಷಕರು ಬೆಂಬಲಿಸಿ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದ್ರು. ಈ ವೇಳೆ ಮುಡಿಯೆ ಗ್ರಾಮದ ಜಾನಪದ ಕಲಾವಿದರಾದ ಕೃಷ್ಣ ವೇಳಿಪ್ ಹಾಗೂ ಚುಡಗೋ ನಾಯ್ಕ್ ಇವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಶ್ರೇಯಾ ವೇಳಿಪ್, ಗಣ್ಯರಾದ ಪ್ರಕಾಶ್ ವೇಳಿಪ್ ಹಾಗೂ ಕಸಾಪ ಕಾರ್ಯದರ್ಶಿ ಪ್ರೇಮಾನಂದ್ ವೇಳಿಪ್ ಹಾಗೂ ಕಸಾಪ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂದೇಶ್ ಜೈನ್, ನುಡಿಸಿರಿ ನ್ಯೂಸ್, ಜೊಯ್ಡಾ.